ಶ್ರೀ ಮಲ್ಲಿಕಾರ್ಜುನ ಕಟ್ಟಡ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಸಂಘಟನೆ ವತಿಯಿಂದ ಕಾರ್ಮಿಕ ದಿನಾಚರಣೆ ಸಮಾರಂಭ. ಹೌದು ವೀಕ್ಷಕರೇ, ದಿನಾಂಕ 1/5/2025 ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ರಾಣೆಬೆನ್ನೂರು ಪಟ್ಟಣದಲ್ಲಿ ಶ್ರೀ ಮಲ್ಲಿಕಾರ್ಜುನ ಕಟ್ಟಡ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಸಂಘಟನೆ ವತಿಯಿಂದ ಬಹು ವಿಜೃಂಭಣೆಯಿಂದ ಕಾರ್ಮಿಕ ದಿನಾಚರಣೆಯನ್ನ ಕುಂಭಮೇಳ ಮತ್ತು ವಾದ್ಯಮೇಳದಿಂದ ಮೆರವಣಿಗೆಯನ್ನ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ ಕಟ್ಟಡ ಕಾರ್ಮಿಕ ಮತ್ತು ಇತರ ನಿರ್ಮಾಣ ಸಂಘಟನೆಯನ್ನ ದೀಪ ಬೆಳಕು ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಎಸ್ಆರ್ ಪಾಟೀಲ್, ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಇವರು, ಇಂದು ಮೇ 1ನೇ ತಾರೀಕು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ. ಒಂದು ದೇಶ ಹಾಗೂ ರಾಜ್ಯ ತನ್ನದೇ ಆದ ಮೂಲಕ ಸೌಕರ್ಯ, ಅಭಿವೃದ್ಧಿ ಮತ್ತು ಆರ್ಥಿಕತೆಯಿಂದ ನಿರ್ಮಿಸಲ್ಪಡುತ್ತೆ. ಅಂದ್ರೆ ಕಾರ್ಮಿಕ ವರ್ಗದವರು ದೇಶದ ಅಭಿವೃದ್ಧಿಗೆ ಬೇರುಗಳಂತೆ ಭದ್ರವಾಗಿ ಕಾರ್ಯನಿರ್ವಹಿಸಿರೋದ್ರಿಂದ ಕಾರ್ಮಿಕರು ದೇಶದ ಬೆನ್ನೆಲುಬಾಗಿರೋದು ಬಹಳ ಮುಖ್ಯ. ಆದ್ದರಿಂದ ಈ ಸಂದರ್ಭದಲ್ಲಿ ಕಾರ್ಮಿಕರು ಭದ್ರತೆಗೆ, ಕಾರ್ಮಿಕರ ಶ್ರಮದ ನೆರವಿಗೆ ಬೆಂಗಾವಲಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಘದಲ್ಲಿ ಇರುವ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಘಟಕಗಳು, ಪದಾಧಿಕಾರಿಗಳು ಕಾರ್ಮಿಕರು ಅಭಿವೃದ್ಧಿಗಾಗಿ ಸದಾ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ ಕಾರಣ ಕಾರ್ಮಿಕರ ಕಲ್ಯಾಣಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ ಇಂದು ಕಾರ್ಮಿಕರ ದಿನವನ್ನು ಅತಿ ಸಂಭ್ರಮ ಸಡಗರದಿಂದ ಆಚರಿಸುತ್ತಾ ಎಲ್ಲ ಕಾರ್ಮಿಕರಿಗೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು. ಹಾಗೆ ಹಾವೇರಿ ಜಿಲ್ಲಾ ಕಾರ್ಮಿಕರ ಅಧಿಕಾರಿಗಳು ಆದ ತರ್ಮನ್ ಬೆಂಗಾಳಿ ಇವರು, ನಿಜವಾದ ಕಾರ್ಮಿಕರು ಮೊದಲನೆಯದಾಗಿ ಕಾರ್ಮಿಕರ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ಮಾಡಿಸಿಕೊಳ್ಳಿ ಹಾಗೂ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳಿ. ಏನೇ ಒಂದು ಕಾರ್ಮಿಕರಿಗೆ ಸವಲತ್ತುಗಳು ಬೇಕಾದರೆ ನಮ್ಮನ್ನ ಸಂಪರ್ಕಿಸಿ, ನಾವು ನಿಮ್ಮ ಹಿಂದೆ ಇದ್ದೀವಿ ಎಂದು ಹೇಳಿ ಮಾತನಾಡಿದರು. ಈ ಒಂದು ಸಂದರ್ಭದಲ್ಲಿ ಜನಪ್ರಿಯ ಶಾಸಕರು ಆದ ಶ್ರೀಯುತ ಪ್ರಕಾಶ್ ಕೋಳಿವಾಡ್ ಹಾಗೂ ಹಾವೇರಿ ಜಿಲ್ಲೆಯ ಜಾತ್ಯತೀತ ಜನತಾದಳ ಅಧ್ಯಕ್ಷರು ಮಂಜಣ್ಣ ಗೌಡರ್, ಶಿವಣ್ಣ ಯಲ್ಲಪ್ಪ, ಮರಾಠ ಜಿಲ್ಲಾಧ್ಯಕ್ಷರು ಸ್ವಾಭಿಮಾನಿ, ಬಣ ಜಿಲ್ಲಾ ಉಪಾಧ್ಯಕ್ಷರು ಯೂಸುಫ್ ಸೈಕಲ್ಗಾರ್, ಪ್ರಕಾಶ್ ಬಾ, ಪರಪ್ಪ ಗೌಡರು, ಗಂಗಾಧರಯ್ಯ ಪಾಟೀಲ್ ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಕಲಂದರ್ ಯಲೆದಹಳ್ಳಿ, ರಾಣೆಬೆನ್ನೂರು. ನೆರವೇರಿಸಿದ್ದೀರಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತ ಗಂಗಾಧರಯ್ಯ ಪಾಟೀಲ್, ಜಿಲ್ಲಾ ಅಧ್ಯಕ್ಷರು, ಮಲ್ಲಿಕಾರ್ಜುನ ಕಟ್ಟಡ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಸಂಘಟನೆಗಳು ಹಾವೇರಿ ಹಾಗೂ ನಮ್ಮ ಹಾವೇರಿ ಕರ್ನಾಟಕ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಇಂದಿನ ನಮ್ಮ ಕಾರ್ಮಿಕರು ಕೂಡ ಹೌದು. ಶ್ರೀಯುತ ಪಾಟೀಲ್ ಅವರೇ ಮುಖ್ಯ ಅತಿಥಿಗಳು, ಯುವಕರು ಮತ್ತು ಉತ್ಸಾಹಿಗಳು ಆದಂತ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆದಂತ ಶ್ರೀಯುತ ಮಂಜುನಾಥ್ ಗೌಡ್ ಶಿವಣ್ಣವರವರೇ, ವೇದಿಕೆ ಮೇಲೆ ಆಸೀನರಾದಂತ ರಮೇಶ್ ಪಾಟ್ನೂರ್ ಅವರೇ ಹಾಗೂ ಇತರೆ ಎಲ್ಲ ಮುಖ್ಯ ಅತಿಥಿಗಳೇ, ಈ ಒಂದು ಮಲ್ಲಿಕಾರ್ಜುನ ಕಟ್ಟಡ ಕಾರ್ಮಿಕ ಸಂಘಟನೆಯ ಯಾವತ್ತು ಉಪಾಧ್ಯಕ್ಷರೇ, ಪದಾಧಿಕಾರಿಗಳೇ, ಇಲ್ಲಿ ಸೇರಿದಂತ ಎಲ್ಲ ಕಾರ್ಮಿಕ ಬಂಧುಗಳೇ ಮತ್ತು ಮಿತ್ರರು, ನಿಜವಾಗ್ಲೂ ಕೂಡ ದೇಶದಲ್ಲಿ ಒಂದು ಕಡೆ ರೈತ, ಇನ್ನೊಂದು ಕಡೆ ಕಾರ್ಮಿಕ, ಇವರಿಬ್ಬರು ದೇಶವನ್ನ ಕಟ್ಟುವಂತ ಕಾರ್ಯದಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಲಿಕ್ಕೆ ನನಗೆ ತುಂಬಾ ಸಂತೋಷ. ಇವತ್ತು ಕೇವಲ ಮೇ 1 ಅಂದ್ಕೂಡಲೇ ಕಾರ್ಮಿಕ ದಿನಾಚರಣೆ ಹೆಸರಿಗೆ ಅಷ್ಟೇ ಆಗಬಾರ್ದು. ಅವರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು, ಅನುಕೂಲತೆಗಳು ಸಿಗಬೇಕು. ಅವರು ತೊಂದರೆ ಇಲ್ಲದಿದ್ದಾಗ ಸರ್ಕಾರ ಈಗಾಗಲೇ ಅನೇಕವಾದಂತಹ ವ್ಯವಸ್ಥೆಗಳನ್ನು ಮಾಡಿದೆ. ನಿಜವಾಗ್ಲೂ ಕೂಡ ಈ ಹಿಂದೆ ಇಷ್ಟು ಅನುಕೂಲತೆಗಳು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗ್ಲಿ, ಆರೋಗ್ಯವಾಗಲಿ, ಇನ್ಶೂರೆನ್ಸ್ ಆಗಲಿ, ಏನಾದರೂ ಇಂಥ ಘಟನೆಗಳಾದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಗುವಂಥದ್ದು ಬಹಳ ಕಷ್ಟದಾಯಕವಾದಂಥ ಕೆಲಸ. ಆವಾಗ
ಯಾವುದೇ ಕಟ್ಟಡವನ್ನ ನಿರ್ಮಿಸಿದ್ರೆ ಈಗ 1% ಕಾರ್ಮಿಕ ಸೆಸ್ ಅಂತ ಏನು ವಸೂಲಿ ಮಾಡ್ತಾರೆ, ಆ ಮೂಲಕವಾಗಿ ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳಲ್ಲಿ ನಮ್ಮ ರಾಜ್ಯದಲ್ಲಿಯೇ ಸಾವಿರಾರು ಕೋಟಿ ರೂಪಾಯಿ ಹಣ ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಇದೆ. ಆದರೆ ಇದು ನಡುವೆ ಅನೇಕ ಜನ ಇದನ್ನ ದುರುಪಯೋಗ ಪಡಿಸಿಕೊಂಡು, ಆದರೆ ಆ ಬಗ್ಗೆ ಸರ್ಕಾರ ಎಚ್ಚರ ವಹಿಸಿ ಯಾರು ನಿಜವಾದ ಕಾರ್ಮಿಕರಲ್ಲ ಅವರೆಲ್ಲರನ್ನೂ ಕೂಡ ಗುರುತಿಸುವಂತ ಕಾರ್ಯ ಇದರಲ್ಲಿ ಆಗಿದೆ. ಬಹುತೇಕವಾಗಿ ಅದು ಶೇಕಡ 90% ಸಫಲವಾಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈ ಕಾರ್ಮಿಕರು ಯಾವ ರೀತಿಯಲ್ಲಿ ಸಹಕಾರಿಯಾಗಿದ್ದಾರೆ ಅನ್ನೋದಕ್ಕೆ ನಾನು ಕೂಡ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷನಾಗಿ ಅವರನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಅವರ ಒಂದು ಆ ಕಾರ್ಯಕ್ಷಮತೆ ಯಾವ ರೀತಿಯಾಗಿ ಇರ್ತದೆ ಅಂತ ಹೇಳಿ ಅತ್ಯಂತ ಸಮೀಪದಿಂದ ಬಲ್ಲವನಾಗಿದ್ದೆ. 1994ರಲ್ಲಿಯೂ ಕೂಡ ಅಧ್ಯಕ್ಷನಾಗಿದ್ದೆ. ನಾನು 2001ರಲ್ಲಿಯೂ ಕೂಡ ಆಗಿದ್ದೆ. ಕಾರ್ಖಾನೆ ಒಂದು ಉನ್ನತ ಮಟ್ಟದಲ್ಲಿದ್ದಾಗೂ ಆಗಿದ್ದೆ, ಕಾರ್ಖಾನೆ ಹಾಳಾದಾಗೂ ಕೂಡ ನಾನು ಅಧ್ಯಕ್ಷನಾಗಿದ್ದೆ. ಆ ಸಮಯದಲ್ಲಿ ಪಾಟೀಲರಿಗೆಲ್ಲ ಗೊತ್ತಿದೆ, ಎಲ್ಲ ಕಾರ್ಮಿಕರನ್ನ ಕರೆಸಿ ಅವತ್ತಿನ ಸಮಯದಲ್ಲಿ 764 ಜನ ಕಾರ್ಮಿಕರಿದ್ರು ನಮ್ಮ ಕಾರ್ಖಾನೆಯಲ್ಲಿ. 764 ಜನರಿಗೆ ಕರೆಸಿ ಅಂತ ಹೇಳಿದೆ, ಪರಿಸ್ಥಿತಿ ಸರಿ ಇಲ್ಲ, ನೀವೆಲ್ಲರೂ ಕೂಡ ಸಹಕಾರ ಕೊಟ್ರೆ ನಾವು ಕಾರ್ಖಾನೆಯನ್ನ ಉಳಿಸ್ಬೋದು, 2 ತಿಂಗಳಿಗೊಮ್ಮೆ ನಿಮ್ಮ ಏನು ವೇತನ ಇದೆ 2 ತಿಂಗಳಿಗೊಮ್ಮೆ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ನಾನು ಪ್ರಯತ್ನ ಮಾಡಿದೆ. ಅದಕ್ಕೆ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ವಾಸ್ತುಸ್ಥಿತಿಯನ್ನ ಹೇಳಿದಾಗ 94 ಬೇರೆ ಇತ್ತಪ್ಪ, ಅವಾಗಿದ್ದಾಗ ಡೆಪಾಸಿಟ್ ಇಟ್ಟಿದ್ವಿ, ಎಲ್ಲ ಮಾಡಿದ್ವಿ. ಆದ್ರೆ ಇವತ್ತೆಲ್ಲ ಹಾಳು ಮಾಡಿ ಹೋಗ್ಯಾರ, ಇಂತ ಮತ್ತೆ ನಾನು ಉಳಿಸುವಂತ ಪ್ರಸಂಗ ಬಂದಿದೆ. ಆ ಕಾರಣದಿಂದ ಆ ಒಂದು ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಸಹಕಾರವನ್ನ ಕೊಟ್ಟರು. ಮುಂದೆ ಅದು ಬೇರೆ ಬೇರೆ ರೀತಿಯಲ್ಲಿ ಯಾರ್ಯಾರೋ ಅಧ್ಯಕ್ಷರಾದ್ರು, ಯಾವ್ಯಾವ ರೀತಿಯಲ್ಲಿ ಹೋಯ್ತು. ಇವತ್ತು ವಿಶೇಷವಾಗಿ ಈ ಕಟ್ಟಡ ಕಾರ್ಮಿಕರೇನಿದ್ದಾರೆ ನಿಜವಾಗ್ಲೂ ಕೂಡ ಬಹಳಷ್ಟು ಶ್ರಮಜೀವಿ. ಯಾವ ರೀತಿಯಾಗಿ ಶ್ರಮಜೀವಿಗಳಂದ್ರೆ, ಒಂದು ಕಡೆ ನೀವು ಕೇವಲ ನಿಮ್ಮ ವೃತ್ತಿಯನ್ನ ಮಾಡೋದ್ರ ಜೊತೆಗೆ ದೇಶದ ಅಭಿವೃದ್ಧಿಯತ್ತ ಹೋಗಲು ತಾವು ಕೂಡ ಪಾಲ್ದಾರು ಅನ್ನೋದನ್ನ ತಾವು ಗಮನದಲ್ಲಿಟ್ಕೊಳ್ತೇವೆ. ಯಾವಾಗ ಕೇವಲ ಕಟ್ಟಡಗಳು ಯಾವಾಗ ಬರ್ತವೆ ಅವಾಗ ದೇಶದ ಅಭಿವೃದ್ಧಿ ಯಾಕಂತ ಹೇಳಿದ್ರೆ ಹೊಸ ಹೊಸ ಕಟ್ಟಡಗಳು ನಿರ್ಮಾಣ ಆದ್ರೆ ಒಂದ್ ಕಡೆ ಗಡಿ ತಗೊಂತಾರೆ, ಉಸುಕ್ ತಗೊಂತಾರೆ, ಕಬ್ಬಣ ತಗೊಂತಾರೆ. ಯಾವುದೇ ರೀತಿಯಾದಂತ ಅಭಿವೃದ್ಧಿ ಪಥದಲ್ಲಿ ನಡೆಯುವಂತ ಕಾರ್ಯಗಳಿಗೆ ನಿಮ್ಮ ಸಹಕಾರ ಸಂಪೂರ್ಣವಾಗಿರ್ತದೆ. ಆ ದಿಶೆಯಲ್ಲಿ ತಾವು ಒಂದು ದೇಶದ ಹೊಸ ಒಂದು ನಿರ್ಮಾಪಕರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾವ ರೀತಿಯಾಗಿ ವಿಶ್ವೇಶ್ವರಯ್ಯನವರು ಅನೇಕವಾದಂತಹ ಡ್ಯಾಮ್ಗಳನ್ನ ಕಟ್ಟಿದ್ರು, ಅನೇಕವಾದಂತಹ ಬ್ಯಾಂಕ್ಗಳನ್ನ ಕಟ್ಟಿದ್ರು. ಅವರು ಆ ಒಂದು ಮುಂದಾಲೋಚನೆಯಿಂದ ಇಂತಿಂತ ಕಾರ್ಯಗಳಾದ್ರೆ ರಾಜ್ಯದ ಅಭಿವೃದ್ಧಿ ಆಗ್ತದೆ, ಗ್ರಾಮದ ಅಭಿವೃದ್ಧಿ ಆಗ್ತದೆ, ದೇಶದ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಮಾಡಿದ್ರು. ಆ ಒಂದು ದೃಷ್ಟಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಜನರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿ ಸುಧಾರ್ತಾ ಹೋಗ್ತಾ ಇದೆ.